ನೀವು ನೋಡಿದಿರಿ, ಕಳೆದ ವಾರ ಅಂಜಲಿಗೆ ಸ್ವಲ್ಪ ಜ್ವರ ಹಾಗೂ ಶೀತವಂಗೆ ಆಗಿತ್ತು ಮತ್ತು ಅವಳು ಅವಳ ಡಾಕ್ಟರ್ ಹತ್ತಿರ ಹೋಗಿದ್ದಳು. ಈ ವಾರ ಅವಳು ಹುಷಾರಾಗಿದ್ದಾಳೆ. ಅಂಜಲಿ ಈ ವಾರ ಅವಳ 4ನೇ ತಿಂಗಳಿನ ಪರೀಕ್ಷೆಗಾಗಿ ಮತ್ತು ಡಾಕ್ಟರ್ ಅನ್ನು ನೋಡಲಿಕ್ಕೆ ಹೋಗುತ್ತಾಳೆ. ಡಾಕ್ಟರ್ ಈ ವಾರ ಅಂಜಲಿಗೆ ಗರ್ಭಧಾರಣೆ ಸಂಬಂಧಿಸಿದ ಸ್ವಲ್ಪ ಪರೀಕ್ಷೆಗಳನ್ನು ಬಗ್ಗೆ ಹೇಳುತ್ತಾರೆ. ಈ ಪರೀಕ್ಷೆಗಳು ಮಾಡಿಕೊಂಡರೆ ಡಾಕ್ಟರಿಗೆ ಮಗುವಿನ ಬೆಳವಣಿಗೆ ಬಗ್ಗೆ ತಿಳಿಯುತ್ತದೆ. ಡಾಕ್ಟರ್ ಹೇಳುತ್ತಾರೆ, ಗರ್ಭಧಾರಣೆಯ 16ನೇ ವಾರ ತುಂಬಾ ಮಹತ್ವಪೂರ್ಣವಾಗಿತ್ತು. ಈ ವಾರದಲ್ಲಿ ಡಾಕ್ಟರ್ ಡೌನ್ ಸಿಂಡ್ರೋಮ್ ಹಾಗೆ ಸ್ಪೈನಾ ಬೈಫಿಡಾ ಅನ್ನೋ ರೋಗಗಳನ್ನು ಮಗುವಿನಲ್ಲಿ ಇದಾ ಎಂದು ನೋಡಲು ಪರೀಕ್ಷೆ ಮಾಡುತ್ತಾರೆ. ಇದು ಕೇವಲ ರಕ್ತ ಪರೀಕ್ಷೆ. ಹಾಗೆ ಈ ಪರೀಕ್ಷೆಯಿಂದ ಮಗುವಿಗೆ ಏನೂ ತೊಂದರೆನೂ ಇರುವುದಿಲ್ಲ. 7 ದಿನಗಳ ನಂತರ ಈ ಟೆಸ್ಟಿನ ಪರಿಣಾಮ ಗೊತ್ತಾಗುತ್ತದೆ. ಅಂಜಲಿಗೆ ಸ್ವಲ್ಪ ಹೊಟ್ಟೆ ಕೆಳಗಿನ ಭಾಗ ಹಾಗೆ ಬೆನ್ನಿನ ಕೆಳಗಿನ ನೋವು ಆಗುತ್ತದೆ. ಅಂಜಲಿ ಇದನ್ನು ಅವಳ ಡಾಕ್ಟರ್ ಹತ್ತಿರ ಹೇಳುತ್ತಾಳೆ. ಡಾಕ್ಟರ್ ಅದಕ್ಕೆ ಅಂಜಲಿಗೆ ಹೇಳುತ್ತಾರೆ, ಈ ನೋವುಗಳೆಲ್ಲ ಆಗುವುದು ನಾರ್ಮಲ್. ಸ್ವಲ್ಪ ಆರಾಮ ತಗೊಂಡು ಮಲ್ಕೊಂಡರೆ ಈ ನೋವುಗಳು ಕಮ್ಮಿ ಆಗುತ್ತದೆ. ಅಂಜಲಿಗೆ ಯೋನಿಯಿಂದ ಬಿಳಿ ಬಟ್ಟೆ ಕೂಡ ಆಗುತ್ತಾ ಇದೆ ಮತ್ತೆ ಅವಳು ಸ್ವಲ್ಪ ಭಯ ಪಟ್ಟಿದ್ದಳು. ಡಾಕ್ಟರ್ ಹೇಳುತ್ತಾರೆ, ಈ ಬಿಳಿ ಬಟ್ಟೆ ನಾರ್ಮಲ್. ಇದು ಜನ್ಮನಾಳಿಯನ್ನು ಇನ್ಫೆಕ್ಷನ್ ಇಂದ ದೂರ ಇಡುತ್ತದೆ. ಗರ್ಭಧಾರಣೆಯ ಸಮಯ ಯೋನಿನ ಕೆಳಗಿನ ಭಾಗವು ಒಂದು ಬಿಳಿ ಮ್ಯೂಕಸ್ ಪ್ಲಗ್ ಇಂದ ಮುಚ್ಚಿರುತ್ತದೆ. ಇದು ಗರ್ಭಧಾರಣೆಯ ಸಮಯ ಇನ್ಫೆಕ್ಷನ್ ಇಂದ ಮಗುವನ್ನು ಕಾಪಾಡುತ್ತದೆ. ಅಂಜಲಿ ಗರ್ಭದಲ್ಲಿ ಮಗು 4.5 ಇಂಚ್ ಉದ್ದ ಆಗಿದೆ. ಅಂಜಲಿ ಅವಳ ಗಂಡನತ್ತರ ಡಾಕ್ಟರ್ ಹೇಳಿದ ಮಾತೆಲ್ಲ ಹೇಳುತ್ತಾಳೆ. ಅವಳ ಗಂಡ ಅಂಜಲಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಅವರಿಗೂ ಗೊತ್ತು ಈ ಸಮಯದಲ್ಲಿ ಅಂಜಲಿಗೆ ಏನೂ ಚಿಂತೆ ಇರಬಾರದು, ಅವಳು ಸಂತೋಷವಾಗಿ ಇರಬೇಕೆಂದು. 17ನೇ ವಾರದ ಬಗ್ಗೆ ನಾವು ಬರುವ ವಾರ ನೋಡೋಣ. ಮೆಟಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಟ್ಯಾಪ್ ಮಾಡಿ ನಮ್ಮ ಹೊಸ ವಿಡಿಯೋಸ್ ನಿಮಗೆ ಅಪ್ಲೋಡ್ ಆದ ಕೂಡಲೇ ತಿಳಿಯಲಿಕ್ಕೆ.